ಸಕಲೇಶ್ಪುರದ ಕಾಂಗ್ರೆಸ್ ಮುಖಂಡ ಮುರಳಿ ಮೋಹನ್ ಅವರನ್ನ ಕೂಡಲೇ ಪಕ್ಷದಿಂದ ವಜಾ ಮಾಡಬೇಕು ಅಂತ ಬೇಲೂರು ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ SC/ST ಘಟಕದ ಮಾಜಿ ಸಹ ಸಂಚಾಲಕ ರತನ್, ವಿನಾಕಾರಣ ಮುರಳಿ ಮೋಹನ್ ಸಣ್ಸ್ವಾಮಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಮುರಳಿ ಮೋಹನ್ ಕನ್ನಡದವರೇ ಅಲ್ಲ, ಈತ ಡಬಲ್ ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿದ್ರು. ಅಂಡ್ ಸಣ್ಸ್ವಾಮಿ ಅವರು ಪಕ್ಷವನ್ನ ಬೇರೆ ಮಠದಿಂದ ಸಂಘಟಿಸಿ ಒಮ್ಮೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ರು. ವಿದ್ಯಾಸಂಸ್ಥೆ ತೆರೆದು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ್ದಾರೆ. ಸಣ್ಸ್ವಾಮಿ, ಡಿ ಮಲ್ಲೇಶ್ ಇಬ್ರು ಕೂಡ ಪಕ್ಷಕ್ಕೆ ತಮ್ಮದೇ ಕೊಡುಗೆ ನೀಡಿದ್ದಾರೆ. ಇವರನ್ನೇ ಲಘುವಾಗಿ ಕಂಡಿರ್ತಕ್ಕಂಥ ಮುರಳಿ ಮೋಹನ್ ಅವರ ಕೊಡುಗೆ ಜಿಲ್ಲೆಗೆ ಏನು ಅಂತ ಕೇಳಿದ್ರು. ಹೀಗಾಗಿ ಕೂಡಲೇ ಮುರಳಿ ಮೋಹನ್ ಅವ್ರನ್ನ ಪಕ್ಷದಿಂದ ಉಚ್ಚಾಟಿಸಬೇಕು, ಇಲ್ಲ ಅಂಡ್ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟ್ ಕೊಡಬಾರದು ಅಂತ ಒತ್ತಾಯಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸದಾಶಿವ, ಕೃಷ್ಣಮೂರ್ತಿ, ರುದ್ರ ಅಂತಕ್ಕಂಥವ್ರು ಹಾಜರಿದ್ದರು. ಕಳೆದ 16ನೇ ತಾರೀಕಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಮಾಜಿ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿಯಾದ ಮುರಳಿ ಮೋಹನ್ ರವರು ಅವಾಚ್ಯವಾಗಿ ಅವ್ರನ್ನ ನಿಲ್ಲಿಸಿ ಒಳಪಟ್ಟಿ ಹಿಡಿದು ಎಳೆದಾಡಿ ಅವ್ರನ್ನ ಹಲ್ಲೆಗೆ ಪ್ರಯತ್ನ ಪಟ್ಟಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಈ ದಿನ ತಮ್ಮ ಮುಂದೆ ಕೆಲವು ವಿಚಾರಗಳನ್ನ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಏನು ಮುರಳಿ ಮೋಹನ್ ಅವರು ಇದ್ದಾರೆ, ಅವರು ಮೂಲತಃ ನಮ್ಮ ಕರ್ನಾಟಕದವರಲ್ವೇ ಅಲ್ಲ. ಅವರು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆ ಡೆಂಕಣಿಕೋಟೆ ತಾಲೂಕು ಕೊತ್ತನೂರು ಗ್ರಾಮ ತಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ್ದ ವ್ಯಕ್ತಿ. ಈತ ಯೂನಿಯನ್ ಶಾಲೆ 6ನೇ ತರಗತಿ A ಸೆಕ್ಷನಲ್ಲಿ ಓದುತ್ತಿರಬೇಕಾದ್ರೆ ಇವರ ತಂದೆ ತಾಯಿಯವರು ಕರ್ನಾಟಕಕ್ಕೆ ವಲಸೆ ಬಂದಿರ್ತಾರೆ. ಈತ ಒಂದು ಡಬಲ್ ಮರ್ಡರ್ ಕೇಸಲ್ಲಿ ಎಲ್ಲೋ ಕೊಲೆ ಮಾಡಿ, ಈತ ಮತ್ತು ಈತನ ಸಹಚರರು ಎಲ್ಲೋ ಕೊಲೆ ಮಾಡಿ ಆ 2 ಬಾಡಿನ ಚಾರ್ಮುಡಿ ಘಾಟಿಗೆ ತಂದು ಎಸ್ತಿರ್ತಕ್ಕಂಥ ಘಟನೆ ನಡೆದಿದೆ. ಈ ವ್ಯಕ್ತಿ ಕೂಡ ಆರೋಪಿಯಾಗಿ ಆ ಘಟನೆಯಲ್ಲಿ ಇರೋದಾಗಿ ಆರೋಪಿಯಾಗಿ ಕಾಣಿಸ್ಕೊಂಡಿರ್ತಾರೆ.